ಎಲ್ಲಪ್ಪ ಎಲ್ಲ ಆಕ್ಸಿಡೆಂಟ್ ಆಗೈತೆ ಅಂತೇಳಿ ಮಾತಾಡ್ತಿದ್ರು ಜನ. ಅದ್ಯಾತ ಬಸ್ ಹೊತ್ಕೊಂಡು ಉರ್ದೈತೆ ಅಂತ ಹೇಳಿದ್ರು, ನೀನು ಹೋಗಿದ್ದೆ? ಹ್ಞೂ ಹೋಗಿದ್ನಮ್ಮ. ನಾನು ಈಗ ನಾನು ಆ ರಂಗಣ್ಣನ ಬೈಕ್ನಾಗೆ ಹೋಗಿ ಬಂದೆ. ತೆಗೆಯಮ್ಮ ನೋಡಬಾರ್ದು. ಅಪ್ಪ ದೇವರು ಯಾರಿಗೂ ಅಂಥದ್ನ ಕೊಡಬಾರ್ದಮ್ಮ. ತಾಯಿ 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 ಏನಿಲ್ಲೋಡು ಸುಟ್ಟು ಕೋರ್ಕಲಾಗೈತಿ. ಅದು ಹಂಗೆ ಉರ್ದೈತೋ ಏನೋ ಗೊತ್ತಿಲ್ಲ. ಹ್ಞೂ ಇಲ್ಲಲ್ಲನ ಈ ಹೆಂಗಸ್ರು ಮಾತಾಡ್ತಿದ್ರಪ್ಪ, ಟಿವಿಗೆಲ್ಲ ಕೊಟ್ಟವ್ರೆ ಅಂತ ಹೇಳಿ ಹೋಗತ್ತ. ಎಂಥ ಕೆಲಸ ಆಗಿತ್ತಪ್ಪ. ಅಯ್ಯೋ ನಮಗೆ ಕೇಳಿರೆ ಒಂಥರ ಅನ್ಸುತ್ತೆ. ಅಯ್ಯೋ ನಂಗೆ ಆಗ್ಬಾರ್ದಪ್ಪ ಸ್ವಾಮಿ, ಯಾರಿಗೆ ಆಗಲಿ. ಅಲ್ಲ ಹೊತ್ಕೊಂಡು ದಿಗಿ 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 ಉರ್ದೈತಿ ಅಂದ್ರೆ ಮನುಷ್ಯರು ಇರ್ತಾರೇನಪ್ಪ ಅದ್ರಾಗ್ಲಾರು. ಆತದಿಲ್ಲ ಎಲ್ಲನ ಸುಟ್ಟು ಕರ್ಕಲಾಗೈತಿ. ಇನ್ನು ಎತ್ಲಾಗನ ಉಲ್ಟ್ಕೊಂಡಿದ್ರತ್ತ ಕೈಯ ಕಾಲ ಪೆಟ್ಟಾಗೋದು, ತೀರಾ ಒಂದಿಟ್ಟು ಯಾತನ ಪೆಟ್ಟು ಪಟ್ಟು ಆಗೋದು, ಗಾಯಪಾಯ ಆಗೋದು. ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರೆ ಸೆನಕ್ಕಾಗಾರತ್ತ. ಏನು ಮಾಡ್ತೀಯ, ಆ ಮಕ್ಕನೂ ನೋಡೋಂಗೆ ಆಗಲ್ಲ. ಅದು ಯಾತದು ಯಾರೋ ಏನು ಯಾತು ಗೊತ್ತಾಗಲ್ಲ. ಸುಟ್ಟು ಕರ್ಕಲಿದ್ದು ಇಲ್ಲೋಡು ಒಟ್ಟು ಹೆಂಗೆ ಇದ್ಲು ಬದಲಾಗಿ ಇದ್ಲಿದ್ದಂಗೆ ಐತಿ. ಎಲ್ಲ ಸುಟ್ಟೋಗ್ಬಿಟ್ಟೈತೆ. ರಾಮ 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 ಪರಮಾತ್ಮ ದೇವ್ರ ಅದು ಹೆಂಗೆ ಅಂಥದ್ದು ಆಗಂಗೆ ಮಾಡಿದ್ನ ಏನು ರಾಮ. ನೋಡಕ್ಕಾಗಲ್ಲಮ್ಮ ತಾಯಿ, ಬೋಲ್ ಬೇಜಾರಾಗುತ್ತೆ ನೋಡಿರಿ. ಪರಮಾತ್ಮ ದೇವ್ರೇ, ಯಾರಿಗೂ ಇಂಥ ಕಷ್ಟ ಕೊಡ್ಬೇಡಪ್ಪ ಯಾರಿಗೆ ಆಗ್ಲಿ. ಪಾಪ ಮನೆಯಾಗ್ಲಾರು ಯೋಟ್ಗಳಾಡಿರ್ತಾರೆ. ಅಯ್ಯೋ ನಮ್ಗೆ ಯಾತನ ಒಂದಿಟ್ಟು ಆ ಸುಡಾದ್ನ ಯಾತನ ಒಂದಿಟ್ಟು ತಗ್ಲಿಸ್ಕೊಂಡಿದೀವಂದ್ರೆ ಹಿಂಗೆ ಬಂದು ಉರಿತೈತಿ. ಒಂದಿಟ್ಟು ಯಾತನ ಮಗ್ಗಣೆ ಹಾಕ್ಬೇಕಾರೆ ಒಂದೀಟ್ ಎಣ್ಣೆ ತಗ್ಲೈತೆ ಅಂದ್ರೆ ಸಾಕು. ಬಗ 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 ಅಂಬುದ್ ಕೈಯಲ್ಲನ ಅಂತದ್ರಾಗೆ ಬಸ್ ಹೊತ್ಕೊಂಡು ಉರ್ದೈತಿ. ಅದ್ರಾಗ ಮನುಷ್ಯರು ಉರ್ದೇವ್ರೆ ಅಂದ್ರೆ ಅರ್ಜನ್ ಮ್ಯೋಟ ಎಂದಿರಾನೇ ಲಸ್ಮಕ್ಕ. ಹೋಗಮ್ಮ ತಾಯಿ, ದೇವ್ರಿಗೆ ಕಣ್ಣಿಲ್ವೇನಿ ಇಂಥದ್ದೇನೆ ಮಾಡೋದು ಲಸ್ಮಕ್ಕ. ಏನ್ ಮಾಡೋಣಮ್ಮ, ವಿಧಿ ಹಂಗಾಗ್ಬೇಕು ಅಂಬದಿದ್ರೆ ಯಾರಿಂದಲೂ ತಪ್ಸಕ್ಕಾಗಲ್ಲ. ನೋಡು ಅವನ ಯಾರನ್ನ ಲಾರ್ಯಾರು ಬಂದು ಗುದ್ದವ್ನ ಹೆಂಡ್ತಿ ನೋಡಕ್ಕಾಗಲ್ಲ. ನಾನು ಹೋಗಿದ್ ಕಣ್ ಮಂಜಕ್ಕ. ಹೋಗು ಎಲ್ಲ ಇಲ್ಲೋಡು ಅದು ಬಸ್ ಅಮ್ಮಂಗೆ ಕಾಮಲ್ ಕಣೆ ಎಲ್ಲ ಸುಟ್ಟು ಇಲ್ಲೋಡು ಗಜ್ಜಿ ಬೀಜಿ ಆಗೈತಿ. ಅದ್ರಾಗ ಯಾತ್ರದ ಇಲ್ಲ. ಒಂದು ಸ್ವಲ್ಪ ಜನ ಕರ್ಕೊಂಡು ಹೋಗ್ಯವ್ರಂತೆ. ಉರ್ದೈತಿ ಏನು ಮಾಡಿ ಇಲ್ಲೋಡು ಬಣ್ವಿ ಹೆಚ್ಚೆ ಮಲ್ವಿ ಹುಲ್ಲಿನ ಬಣ್ವಿ ಎಲ್ಲ ಹಚ್ಕೊಂಡ ಉರಿಯಲ್ವಿ ಆಗ ಹಂಗೆ ಉರ್ದೈತಿ. ರಾಮ ನೋಡಕ್ಕಾಗಲ್ಲ ಕಣಮ್ಮ ತಾಯಿ. ಅದ್ರಾಗ ಸರ್ಮ ಇಲ್ಲ ಯಾತಿಲ್ಲ, ಬರೀ ಮೂಳಿ. ನಮ್ಮಕ್ಕ ಯಾರೋ ಏನು ಒಂದು ಗೊತ್ತಾಗಲ್ಲ. ಹಂಗಾಗ್ಬಿಟ್ಟೈತೆ ಕಣ್ ಮಂಜಕ್ಕ. ಎಂತರ್ಗು ಇಂಥ ಕಷ್ಟ ಕೊಡ್ಬಾರ್ದಮ್ಮ ದೇವ್ರು. ಇನ್ನ ಕುಕ್ಕಣಿ ತೆಗೆ ಸಾಯ್ಲೇಳು. ಇನ್ನ ಮಕ್ಕ ನೋಡಿ ಅನ್ಸಣ ಗೋಳಾಡಿ ತೀರಾ ನಮ್ಮಣ್ಣ ತಣ್ಣ ಹೂಣಾಕ್ತಾರೆ. ಹಿಂಗಾದ್ರೆ ಯಾರು ಅಂತ ನೋಡ್ತಾರೆ. ಉಟ್ಟು ಸುಟ್ಟು ಕರ್ಕಲಾಗಿರೋದ್ನ ಯಾರು ನಮ್ಮ ಮರಿವ್ರಿ ಅಂತ ಹೇಳಿ ಹಂಗಿದ್ ಮಾಡ್ತಾರೆ. ಅವರು ಅವ್ರ ಅಪ್ಪ ಅಮ್ಮ ಆಗ್ಲಿ ಅವರು ಸಂಬಂಧಿಕರು ಯೋಟ್ ಗೋಳಾಡಿರ್ತಾರೋ ಏನು. ನಮ್ಮ ಹುಡುಗ ಎತ್ತನ ಹೋಯ್ತೆ ಅಂದ್ರೆ ಬರ್ಲಿಲ್ಲ ಅಂದ್ರೆ ನನ್ಗಂಗೇನೆ ಸಂಕಟದಂಗ ಅವತ್ತು ನಮ್ಮ ಹುಡುಗ ಎತ್ತ ಹೋತು ಬರ್ಲಿಲ್ಲ ಅಂತ. ನಮ್ಗೆ ಮನೆಯಾಗ್ಲಾರ ಎತ್ತನ ಹೋಗ್ಯವ್ರಾದ್ರೆ ಒಂದು ಸಣ್ಣ ಬರ್ಲಿಲ್ಲ ಅಂದ್ರೆ ಯಾರಾದಂಗ ಆಗುತ್ತೆ. ಅವ್ರಪ್ಪ ಯಾರಮ್ಮ ಆಗ್ಲಿ ಅವ್ರ ಮನೆಯಾಗ್ಲಾರು ಅದ ಹೆಂಗ್ ತಡ್ಕೊಂಡವ್ರು ಏನು ಅಲ್ಲಿ. ನಿಮ್ಮ ಇಂಥದ್ದಾಗ್ಬಾರ್ದಮ್ಮ ತಾಯಿ ಯಾರಿಗೆ ಆಗ್ಲಿ. ಹಿಂಗಜ್ಜಿ ದೇವ್ರಿಂತ ಕಷ್ಟ ಕೊಡಬಾರ್ದು ಮಂಗಾಗುತ್ತೆ. ಟಿವಿಗೆಲ್ಲ ಮೊಬೈಲಾಗೆಲ್ಲ ಬಿಟ್ಟಾರಂತೆ, ಎಲ್ಲಾ ಕಡೆಗೂ ತೋರಿಸ್ತಾ ಇದಾರಂತೆ. ನೋಡಮ್ಮ ಅವ್ ಸ್ಕೂಲ್ ಹುಡುಗರು ಎಲ್ಲಾನ ಟೂರ್ ಹೋಗ್ತಿದ್ವಂತೆ. ಆ ಹುಡುಗರು ಚೆನ್ನಾಗಿ ಇದಾವಂತೆ, ಏನೇನು ಆಗಿಲ್ವಂತೆ. ಹೆಂಗನ ಆ ಹುಡುಗರಿಗೆ 43 ಜನನ 50 ಜನನ ಇದ್ವಂತೆ ಹುಡುಗರು, ಸ್ಕೂಲ್ ಹುಡುಗರು. ಅಚ್ಚಮ್ ತಾಯಿ ನಮ್ಮ ಹುಡುಗನ್ನ ಎಲ್ಲೆಲ್ಲ ಹೋಗ್ಬೇಡ ಅಂತೀನಿ. ಯಾವ ಟೂರು ಬೇಡ, ಏನು ನೋಡಿದ್ರು ಉಳ್ದೈತಿ. ಮುಂದ್ಕೊಂಡು ಸುಮ್ಮನೆ ನಿದ್ದಿತ್ತಾಗಿದ್ರೆ ಯಾವ್ದಿರಲ್ ಕಣಮ್ಮ ತಾಯಿ. ಯಾಕೆ ನೋಡೋದು ಬೇಡ, ಅದ್ರ ಸವಸನೂ ಬೇಡ. ರಾಮ ಎಲ್ಲ ಹೋಗಿ ಮನೆ ಬಾಕ್ಲು ಬಿಟ್ಟು ಎಲ್ಲ ಹೋಗಿ ಸೊತ್ರೆ ಹಿಂಗಾದ್ರೆ ಏನ್ ಮಾಡ್ಬೇಕಮ್ಮ ಹೇಳು. ಅಲ್ಲ ನನ್ಗೆ ದೇವ್ರು ಅವ್ರನ್ನು ಕಾಪಾಡಿದಾನೆ. ಹಂಗೆ ಇದ್ರ ಬಸ್ನಾಗಿರಾರ್ನ ಎಲ್ಲಾ ರಿಸಿಕ್ ಬರೋತಕ ಇದ್ದು ಆಮೇಲೆ ಹಚ್ಕೊಂಡಿದ್ರೆ ಮಂಗಾಗತ್ ಕಣ್ ಮಂಜಕ್ಕ ಅಲ್ವೇನಿ. ಅದ್ರಾಗೆ 9 ಜನನ 10 ಜನನ ಸತ್ತವ್ರೆ ಅಂತ ಹೇಳ್ತಾರಲ್ಲ. ಅಲ್ಲೇ ನಿಂಗೆ ಎಲ್ಲ ರಿಸಿಕ್ ಬಂದ್ಮೇಲೆ ಸತ್ತಿದ್ರೆ ಚೆನ್ನಾಗಿತ್ತು. ಓದ್ಕೊಂಡು ಉರಿದ್ರು ಇಲ್ಲ ಬಸ್ಸು. ಅವರು ಮನುಷ್ಯರ ಅದ್ರಾಗ ಇರೋರು ಚೆನ್ನಾಗಿದ್ದಿದ್ರೆ ಸಾಕಾಯ್ತು ಕಣೆ. ಅವ್ರ ಜನ್ಮ್ಯೋಟ ಅಯ್ಯನೇ ತಪ್ಪ ಪರಮಾತ್ಮ ದೇವ್ರೇ. ರಾಮ ರಾಮ ಪರಮಾತ್ಮ. ಅಯ್ಯ ಏನ್ ಮಾಡಕ್ಕಾಗಲ್ಲ ಕಣ ಲಸ್ಮಕ್ಕಯ್ಯ. ಅದು ಹಣೆ ಬರ ಹಿಂಗಾಗ್ಬೇಕು ಮದಿದ್ರೆ ಯಾರಿಂದಲೂ ತಪ್ಸಕ್ಕಾಗಲ್ಲ. ಹುಡುಗರು ಮಕ್ಕಳನ್ನ ಎಲ್ಗೂ ಕಳ್ಸೋದಲ್ಲ ಮಂಗಾಗುತ್ತೆ. ಸ್ಕೂಲಾಗೆ ಟೂರ್ ಕರ್ಕೊಂಡು ಹೋಗ್ತೀವಿ ಅಂತಾರೆ. ಇದ್ ಕರ್ದಾಗ ನೋಡಿ ಇಂಥವು ಯಾತ್ರವನ್ನ ಆಗಿರೋ ಕೇಳೈತೆ ಅಂದ್ರೆ ಬೈವಾದಂಗಾಗುತ್ತೆ. ನೋಡಪ್ಪ ಇಂಥವು ಯಾಕಾರ ಆಗ್ತಾವಪ್ಪ. ಕಳ್ಸೋದೇ ಬೇಡ, ಎಲ್ಗೂ ಬೇಡ. ಉಂಡಿತಾವ ಇದ್ದಿತ್ತಾಗ ಇತ್ಕೊಂಡು ಉಂಡ್ಕೊಂಡು ಚೆನ್ನಾಗಿದ್ರೆ ಸಾಕು ಹುಡುಗರು ಮಂಗಾಗುತ್ತೆ. ಕಣಮ್ಮ ನಾನು ನಮ್ಮ ಹುಡುಗ ಅಜ್ಞೆ ಹೇಳೋದು. ನಮ್ಮ ಹುಡುಗ ಮನೆ ಯಪ್ಪ ನಮ್ಮ ಸ್ಕೂಲ ಟೂರ್ ಕರ್ಕೊಂಡು ಹೋಗ್ತಾರೆ, ಹೋಗ್ತೀನಿ ಎಂಬುದರಪ್ಪ ಇಂತಾಗಿ. ನಾನು ಪಾಪ ಬೇಡ ಕಣಪ್ಪ ಒಟ್ಟು ಸೋಳಿ ಅಂತ ಹೇಳಿ ನಾನು ಸುಮ್ಮನೆ ಇರಿಸ್ತೆ. ಅಯ್ಯಮ್ಮ ದೇವ್ರ ಇಂಥ ಯಾತ್ರವನ್ನ ಆದಾಗ ಹುಡುಗರು ಮಕ್ಳಿಗೆ ಏನಾನ ಆದ್ರೆ ಏನೇ ಪಾಡು. ಅಲ್ಲ 43 ಜನ ಹುಡುಗರು ಇರೋರ್ನ ಅಲ್ಲ ನೋಡ ಅವಕ್ಕೆ ಏನಾನ ಆಗಿದ್ರೆ ಹೆಚ್ಚು ಕಮ್ಮಿ ಏನ್ ಪಾಡಮ್ಮ. ರಾಮ 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 ಪರಮಾತ್ಮ. ನೋಡ್ಬೇಕು ನೋಡಿರಲ್ಲಿ ಮೈ ಕೂದಲಲ್ಲಿ ನೆಟ್ಕಾಗ್ತಾವ ನಿಂಗಜ್ಜಯ್. ನೋಡ್ಬೇಕಲ್ಲಿ ಒಂಥರ ನೋಡಿರಿ ಬೈವದಂಗೆ ಆಗುತ್ತೆ. ಇದು ಏನಪ್ಪ ಇದು ವಿಚಿತ್ರ ಪ್ರಪಂಚ. ದೇವ್ರು ಎಲ್ಲೇದನಪ್ಪ ಕಾಪಾಡಕ್ಕಾಗ್ತಿರ್ಲಿಲ್ವೇನಪ್ಪ ಅನ್ಸುತ್ತಿ. ತೀರಾ ಬೋಸ್ ಹೋದ್ರು ಹೋಗ್ಲೇಳತ್ತೆ. ಮನುಷ್ಯರಾದ್ರಾಗ್ಲಾರು ಯೋಟವರು ಜೀವಿ ಯೋಟ ಅಯ್ಯಂದಿರ ನಮ್ಮಂಗೆ ಬೆಂಕಿ ಅಂದ್ರೆ ಏನು ಸುಮ್ಮನೆ ಯಪ್ಪ ದೇವ್ರೇ.
ಬಸ್ ಹೊಡಿತಿದ್ನಲ್ಲ ಡ್ರೈವರ್ ಬಂದು ಹೆಂಗ ಹೊಸ ಜನ ಇಳಿಸ್ಕೊಂಡಂತ ಮಾರಾಯ ಸತ್ವ ಅಂತ ನೋಡಮ್ಮ ಬಂದು ಹೊಸ ಜನನ ನಾನು ಇಳಿಸ್ಕೊಂಡೆ ಅಂತ ಅವರೆಲ್ಲ ಟೀ ಬೆಗ್ಲಾರೆಲ್ಲ ಬಂದಿದ್ರು ನಾವು ಹೋಗಿದ್ವಿ ಟೀ ಬೆಗ್ಲಾರೆಲ್ಲ ಬಂದಿದ್ರು ಟೀ ಬೆಗ್ಲಾರ್ಗೆಲ್ಲ ಹೇಳ್ತಿದ್ದ ನಾನು ಬಂದು ಹಿಂಗೆ ನಾನು ಹಿಂದೆ ಬೈತಿದ್ದೆ ಅದು ಲಾರಿ ಬಂದು ಡಿಕ್ಕಿ ಹೊಡಿತು ಟ್ಯಾಂಕಿಗೆ ಅದು ಪೆಟ್ರೋಲ್ ಹಾಕಿಸ್ತಾರಲ್ಲ ಡೀಸೆಲ್ ಆಗ ಅದಕ್ಕೆ ಗುದ್ದುತ್ತಂತೆ ಅದು ಹೊತ್ಕೊಂಡಂತೆ ಒಂದು ಈಟ್ ಇತ್ತಂತೆ ಬೆಂಕಿ ಓರಿಸ್ಕೊಂಡ್ರಂತೆ ಅವಾಗ ಹೋಗಿ ನಾನು ಒಂದಿಷ್ಟು ಸ್ವಲ್ಪ ಜನ ಯಾಕಂಡೆ ಆಮೇಲೆ ದಗ 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 ಅಂತ ಜೋರ ಬರಷ್ಟಾತು ನನಗೆ ಆಮೇಲೆ ಏನು ಮಾಡೋಕ್ಕೂ ಆಗಲಿಲ್ಲ ಏನು ಮಾಡ್ಬೇಕು ಏನೋ ನನಗೊಂದು ಗೊತ್ತಾಗಲಿಲ್ಲ ಅದಕ್ಕೆ ನಾನು ಸ್ವಲ್ಪ ಜನ ಇಳಿಸ್ಕೊಂಡೆ ಅಂತ ಹೇಳ್ತಿದ್ದ ಮಾರಾಯ ಹೆಂಗೆ ಒಂದು ಸ್ವಲ್ಪ ಜನ ಕಾಪಾಡೇನಿ ಅಲ್ಲ ಹುಡುಗರನ್ನ ಕಾಪಾಡಿರೋದು ನೋಡಮ್ಮ ತಾಯಿ ಕೈ ಮುಗಿಬೇಕು ಮಾರಾಯ ಹೆಂಗೋ ಇಟ್ಲಾಗ ಬಂದು ಒಂದು ಹೆಟ್ಟಿಗೆ ಹೋಗಿ ಸುಮ್ಮನೆ ನಿಂತ್ಕೊಂಡಂತ ಅಲ್ಲಿ ಬಸ್ಸು ನೋಡಮ್ಮ ಅದಕ್ಕೂ ಒಟ್ಟು ಇದಾಗೈತೆ ಪಾಪ ಲಾರಿ ಡ್ರೈವರು ಅವನು ಸೊತ್ತವ್ನಿ ಅವನು ಬಂದು ಗುದ್ದಿಯವನಿ ಆ ಕಡೆಗೆ ಹೋಗ್ತಿದ್ದಾನೆ ಈ ಕಡೆಗೆ ಬಂದು ಗುದ್ದಿಯವನಿ ಹೋಗಮ್ಮ ತಾಯಿ ಹೋಗತ್ತ ಇಂಥದ್ದಾಗಬಾರ್ದಮ್ಮ ತಾಯಿ ಯಾರಿಗೆ ಆಗಲಿ ಗೌರ್ಮೆಂಟ್ನವರು ದುಡ್ಡು ಕೊಡ್ತೀವಿ ಅಂತ ಹೇಳ್ತಿದ್ರು 5-5 ಲಕ್ಷನ ಅವ್ರವ್ರ ಇದಕ್ಕೆ ಕೊಡ್ತೀವಿ ಅವ್ರವ್ರ ಕುಟುಂಬಕ್ಕೆ ಅಂತ ಹೇಳ್ತಿದ್ರಮ್ಮ ಕೊಟ್ರೆ ಏನು ಬಂದಂಗೆ ಅಮ್ಮಣಿ ಮಂಗ್ಲಮ್ಮ ಯಾವ ದುಡ್ಡು ತಗೊಂಡು ಏನು ಮಾಡ್ತೀಯ ಮಕ್ಕಳಿಲ್ಲ ಅಂದಮೇಲೆ ಯಾವ ದುಡ್ಡು ತಗೊಂಡು ಏನು ಮಾಡ್ತೀಯ ಅದ್ರಾಗ ಯಾವುದೋ ಒಂದು ಪಿಳೆದು ಮದುವೆ ಸೆಟ್ ಆಗಿತ್ತಂತೆ ಹೋಗ್ ಪಾಪ ಅವ್ರ ಅಮ್ಮಯ್ಯ ಅದು ಯಾವುದೋ ಹುಡುಗಿರ ಅಮ್ಮಯ್ಯ ಬಂದಿತ್ತು ಆಸ್ಪತ್ರೆಗೆ ಹಂಗೆ ಗೊಳಾಡೋದು ನಮ್ಮ ಅಮ್ಮಣ್ಣಲ್ಲಿ ಅಂತ ಗೊಳಾಡೋದು ಕಣಮ್ಮ ತಾಯಿ ಏಟ್ ದುಡ್ಡು ತಗೊಂಡು ಏನು ಮಾಡ್ತೀವಿ ಕುಳಿ ಮಾಡ್ಕೊಂತ ಮನ್ಕಣಿ ಇಂಥದ್ದಾಗಿ ಬರ್ಕಣಮ್ಮ ತಾಯಿ ಬಡವರಾಗಿ ತೀರಾ ಯಾರ ಮನೆಯಾಗ ನಾನು ಒಂದು ಹೊತ್ತಿಂದ ಇಸ್ಕೊಂಬಂದು ಮನ ತೀರಾ ಒಂದು ಹೊತ್ತು ಗೊತ್ತಿಸ್ಕೊಂಡು ತೀರಾ ಒಂದು ಊಟ ಉಪವಾಸ ಮನಿಕ್ಕೆಮ್ಮನಮ್ಮ ನೀರು ಕುಡ್ದು ಯಾರು ಕೇಳೋರ ಇದ್ದಾರೆ ಇಂಥದ್ದು ಬೇಡಮ್ಮ ತಾಯಿ ಬಡವ್ರ ಬಗ್ರಿಗಂತೂ ಇಂಥದ್ದು ಯಾರಿಗೂ ಇಂಥದ್ದು ಬರಲೇಬಾರ್ದಮ್ಮ ಕಷ್ಟ ತೀರಾ ಬಡವರಾಗಿರೋಣ ಅವತ್ತಿಂದವತ್ತು ಗಂಜಿನೇ ಕುಡಿಯೋಣ ತೀರಾ ಇಂಥದ್ದು ಬೇಡಮ್ಮ ತಾಯಿ ಯಾರಿಗೆ ಆಗಲಿ ಆಕ್ಸಿಡೆಂಟ್ನಾಗೆ ಇಂಥ ದೇವ್ರಮ್ಮನ ಇಂಥದ್ದು ಮಾಡಬಾರ್ದಮ್ಮ ತಾಯಿ ಅವ್ರಂಥ ಶತ್ರುಗಳಿಗೂ ಇಂಥದ್ದು ಕೊಡಬಾರ್ದು ಕಾಣಮ್ಮ ನನಗೂ ನೆನೆಸ್ಕೊಂಡ್ರೆ ಯಾರಾದಂಗೆ ಆಗುತ್ತೆ ಈ ಗಾಡಿಗಳು ಒಟ್ಟುನು ನೋಡಿರೇ ಅಪ್ಪ ತಾಯಿ ಇಂಥದ್ದಾಗ್ಬಾರ್ದಮ್ಮ ಉರಿತೆ ಕಲ್ಲ ಹೆಂಗೇನಿ ಹುಲ್ಲಿನ ಬಣ್ಣ ಎತ್ಕೊಂಡಂಗೆ ಗುರ್ದಂಗೆ ಉರಿತೈತಿ ಹೋಗತ್ತ ಪಾಪ ಅದ್ರಾಗ ಇರಾರಿ ಒಟ್ಟ ಎಂದವ್ರಿ ಪರಮಾತ್ಮ ಭಗವಂತ ಏನು ಮಾಡೋಕ್ಕಾಗಲ್ಲ ಕಣಮ್ಮ ಏನು ಮಾಡೋಕ್ಕಾಗಲ್ಲ ಕೈ ನನಗಂತೂ ಎದ್ದಾಗಿಂದನ ಯಾಕೆ ಆತ ಮಾಡಕ್ಕೆ ಸರ್ ಬಂದಿಲ್ಲ ಉಂಬಾಕ್ ಬಂದಿಲ್ಲ ಇಲ್ಲೋಡು ಒಂಥರ ಕೇಳಿ ಏನಪ್ಪ ಈ ಜನ್ಮ ಇಷ್ಟಕ್ಕಾಗಿ ಇಷ್ಟೆಲ್ಲ ಓಡಾಡ್ತೀವೇನಪ್ಪ ಈಗ ಬಾ ಅಂದ್ರೆ ಹಿಂಗೆ ಹೋಗ್ಬೇಕು ಇರತ್ತಕ್ಕ ನಾನು ನಂದು ಎಲ್ಲ ಬೇಕು ಅದು ಬೇಕು ಇದು ಬೇಕು ಅಮ್ಮಂಗಾಗುತ್ತೆ ನೋಡಿ ಹಿಂಗಾದ್ರೆ ಯಾಕೆ ಓದ್ಕೊಂಡು ಹೋಗ್ತೀವಮ್ಮ ಯಾಕೆ ಓದ್ಕೊಂಡು ಹೋಗಲ್ಲ ಮತ್ತೆ ಇರತಕ್ಕ ಹಂಗೇನೆ ಮನ್ಸ ನಾನು ಎಂಬ ಸಹ ಜಾಸ್ತಿ ನಾನು ಎಂಬ ಸಹಜ ಅದು ಜಾಸ್ತಿ ಆಗ್ಬಿಟ್ಟೈತಿ ಅಂದ್ರೆ ನಾನು ನಂದು ಅಂತ ಅನ್ಬಾರ್ದು ಇಂಥವೆಲ್ಲ ನೆನೆಸ್ಕೊಂಡ್ರೆ ಬೋಲ್ ಭಯವಾದಂಗೆ ಆಗುತ್ತಮ್ಮ ತಾಯಿ ಇರತಕ್ಕನ ಮನುಷ್ಯನ ಜನ್ಮ ನೀರ್ ಮ್ಯಾಗಳು ಗುಳ್ಳಿದ್ದಂಗೆ ಮನುಷ್ಯನ ಜೀವ ಮತ್ತೆ ಈಗ ಬಂದ್ರೆ ಇವಾಗ ಹೋಗ್ಬೇಕು ಅಂತ ಸಂಪತ್ತಿಗೆ ನೋಡಮ್ಮ ಯೋಟ್ ಓಡಾಡೋದು ಅಯ್ಯೋ ಅವ್ರ ತಗುದ್ದಾಡೋದು ಇವ್ರ ತಗುದ್ದಾಡೋದು ಅದನ್ನ ತಾಂಬ ಇದನ್ನ ತಾಂಬ ಅದು ನಂದು ಇದು ನಂದು ಯಾಳು ದುಡ್ಡು ಇಸ್ಕೊಂಡು ಕೊಡ್ಲಿಲ್ಲ ಅದನ್ನ ಕೊಡ್ಲಿಲ್ಲ ಇದನ್ನ ಕೊಡ್ಲಿಲ್ಲ ಅನ್ನು ಮಾಡ್ಬೇಕು ಇನ್ನು ಮಾಡ್ಬೇಕು ಏನು ಮಾಡಿರಿ ಏನಪ್ಪ ನಂಗೆ ಅಲ್ಲ ನೋಡಲ್ಲಿ ದೇವರು ಎಲ್ಲಿ ಯಾವಾಗ ನಮಗೆ ಕೈ ಬಿಡ್ತಾನೆ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಆ ಟೈಮ್ನಾಗೂ ದೇವ್ರು ನಮ್ಮನ್ನು ಕಾಪಾಡ್ತಾನೆ ಅಂತ ಹೇಳೋಕ್ಕಾಗಲ್ಲ ಯಾವ ಟೈಮ್ನಾಗ ಕೈ ಬಿಡ್ತಾನೋ ಏನೋ ಭಗವಂತ ಪರಮಾತ್ಮ ಯಾವ ಟೈಮ್ನಾಗ ಕೈ ಬಿಡ್ತಾನೋ ಏನೋ ನೋಡಿ ಯಾತಕ್ಕೆ ಇರತಕ್ಕನ ಸುಮ್ಮನೆ ಸಾಯ್ಬೇಕು ಇಂಥವೆಲ್ಲ ನೋಡಿದಾಗ ಯಾತಕ್ಕೆ ನಾವು ಒಟ್ಟುನು ಆಸೆ ಬೀಳ್ಬೇಕಪ್ಪ ಮನುಷ್ಯನಿಗೆ ಅಂತ ಆಗುತ್ತೆ ಓದ್ಕೊಂಡು ಹೋಗೋದು ಯಾತಿಲ್ಲ ಇರತಕ್ಕ ಚೆನ್ನಾಗಿರ್ಬೇಕು ಅಮ್ಮಂಗಾಗುತ್ತೆ ನಿಜವಾಗ್ಲೂ ವೀಕ್ಷಕರೇ ಹಿರಿಯೂರು ತಾಲೂಕು ಜವಗಂಡನಹಳ್ಳಿ ಹತ್ರ ಭೀಕರ ಅಪಘಾತ ಸಂಭವಿಸಿದೆ ನಾವು ನೋಡಕ್ಕೆ ಹೋಗಿದ್ವಿ ತುಂಬ ಬೇಜಾರಾಗುತ್ತೆ ಅದನ್ನು ನೋಡಿಬಿಟ್ರೆ ಆ ಘಟನೆ ನಡೆದಿರೋ ಅಂಥ ಅಪಘಾತ ನೋಡಿಬಿಟ್ರೆ ತುಂಬ ಬೇಜಾರಾಗುತ್ತೆ ಬಸ್ಸು ಹತ್ಕೊಬಿಟ್ಟು ಸ್ಲೀಪಿಂಗ್ ಕೋಚು ಗಾಡಿ ಹತ್ಕೊಬಿಟ್ಟು ಉರಿದು ಅದರಲ್ಲಿ 9 ಜನ ಸುಟ್ಟು ಕರ್ಕಲಾಗಿದ್ದಾರೆ ಅಂತ ಹೇಳಿ ಮಾಹಿತಿ ಎಲ್ಲ ಹೇಳ್ತಾ ಇದ್ದಾರೆ ಇಲ್ಲೆಲ್ಲನ ಅದರಲ್ಲಿರೋ ಅಂಥ ಜೀವ ಎಷ್ಟು ಅಯ್ಯಂದಿರಬೇಕು ಯೋಚನೆ ಮಾಡಿ ನೀವೇನೆ ಮನೇಲಿ ಏನಾದರೂ ನಾವು ಬಿಸಿ ಸ್ವಲ್ಪ ಏನಾದರೂ ತಗುಲಿಸ್ಕೊಂಡಿದ್ದೀವಿ ಅಂತಂದರೆ ಎಷ್ಟು ಉರಿ ಆಗುತ್ತೆ ಅಂಥದ್ರಲ್ಲಿ ಹೊತ್ಕೊಂಡು ಉರಿದೈತೆ ಬಸ್ಸು ಅಂತಂದರೆ ನಿಜವಾಗ್ಲೂ ಇನ್ನೊಂದು ಅದೃಷ್ಟವಶ ಏನು ಅಂತಂದರೆ ಅದು ಖುಷಿ ಪಡೋಂಥ ವಿಷಯ ಅಂತಂದರೆ 43 ಜನ ಇರೋಂತಹ ಮಕ್ಕಳು ಬಸ್ಸು ಟೂರ್ ದಾಂಡೇಲಿಗೆ ಹೋಗ್ತಿರೋ ಅಂತಹ ಬಸ್ಸು ಏನೂ ಅಪಘಾತ ಇಲ್ಲ ಏನೂ ತೊಂದರೆ ಆಗ್ದಲೆ ಮಕ್ಕಳಿಗೆ ಏನೂ ಸ್ವಲ್ಪನೂ ಏಟಾಗ್ದಲೇ ತುಂಬ ಚೆನ್ನಾಗಿ ಸೇಫ್ ಆಗಿದ್ದಾರೆ ಅದು ಒಂದು ಕಡೆಗೆ ಅದೃಷ್ಟ ಅಂತ ಹೇಳ್ಬೋದು ಈ ರೀತಿ ಯಾರಿಗೂ ದೇವರು ಅನ್ನೋದು ಕೈ ಬಿಡಬಾರದು ಮಧ್ಯದಲ್ಲಿ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅದರಲ್ಲಿರೋರೆಲ್ಲನ ಇಳಿದ ಮೇಲೆ ಆ ಬಸ್ ಹೊತ್ಕೊಂಡು ಉರಿದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಒಂದ್ಸತಿ ಅನಿಸುತ್ತೆ ಆದರೆ ಆಗೋಗ್ಬಿಟ್ಟಿದೆ ಘಟನೆ ನಡೆದೋಗ್ಬಿಟ್ಟಿದೆ ಇವಾಗ ನಾವೆಷ್ಟು ಮಾತಾಡ್ಕೊಂಡ್ರೂ ಏನೂ ಆಗೋದಿಲ್ಲ ನೋಡಿ ಮನುಷ್ಯ ಯಾವಾಗ ಹಿಂಗೆ ಅಂತ ಹೇಳೋಕ್ಕಲ್ಲ ಇವಾಗ ಬಾ ಅಂದರೆ ಹಿಂಗೆ ಹೋಗಬೇಕು ಇಲ್ಲಿ ಇರೋವರೆಗೂ ನಾನು ನಂದು ಅಂತ ಮನುಷ್ಯ ಎಷ್ಟು ಹೋರಾಡ್ತೀವಿ ಅಲ್ವಾ ಈ ಥರ ನೋಡಿದಾಗ ನಿಜವಾಗ್ಲೂ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ತುಂಬ ಇವತ್ತು ಬೇಜಾರಾಗೋಂತಹ ವಿಡಿಯೋ
ನೋಡ್ತಾ ಇರಿ, ಇನ್ನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ಯಾರ್ಯಾರು ಈ ಥರ ಇಲ್ಲಿ ಯಾರ್ಯಾರೆಲ್ಲ ಈ ಘಟನೆ ಬಗ್ಗೆ ತಿಳ್ಕೊಂಡಿದ್ದೀರಾ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು.